ಗುರುಭ್ಯೋ ನಮಃ. ರಾಯರ ವಿಶೇಷ ಮಹಿಮಾ ಕತೆ ವೆಂಕಣ್ಣನ ಕತೆ. ರಾಯರ ಕೃಪೆಗೆ ಪಾತ್ರನಾದ ಅನಕ್ಷರಸ್ಥ ವೆಂಕಣ್ಣನ ಕತೆ ಅತ್ಯಂತ ಪ್ರಸಿದ್ಧವಾದದ್ದು. ವೆಂಕಣ್ಣನಿಗೆ ಓದಲು ಬರೆಯಲು ಬರುತ್ತಿರಲಿಲ್ಲ. ಒಂದು ದಿನ ಆದೋನಿಯ ನವಾಬನು ಹಾದಿಯಲ್ಲಿ ಹೋಗುತ್ತಿದ್ದ ವೆಂಕಣ್ಣನಿಗೆ ಒಂದು ತುರ್ತು ಸರ್ಕಾರಿ ಪತ್ರವನ್ನು ಕೊಟ್ಟು ಓದಲು ಹೇಳಿದನು. ಓದಲು ಬಾರದ ವೆಂಕಣ್ಣನು ಹೆದರಿ ತಾನು ಸದಾ ನಂಬಿದ್ದ ಗುರುರಾಯರನ್ನು ಮನಸ್ಸಿನಲ್ಲಿ ಸ್ಮರಿಸಿದನು. ರಾಯರ ಪವಾಡದಿಂದ ವೆಂಕಣ್ಣನಿಗೆ ಆ ಪತ್ರದಲ್ಲಿದ್ದ ಒಕ್ಕೋಣೆ ತಾನಾಗಿಯೇ ತಿಳಿಯಿತು. ಅದರಲ್ಲಿ ನವಾಬನಿಗೆ ಯುದ್ಧದಲ್ಲಿ ಜಯ ಸಿಕ್ಕಿರೋ ಶುಭವಾರ್ತೆ ಇತ್ತು. ಇದನ್ನು ಕೇಳಿ ಸಂತೋಷಪಟ್ಟ ನವಾಬನು ವೆಂಕಣ್ಣನನ್ನು ತನ್ನ ದಿವಾನನಾಗಿ ಮಾಡಿದನು. ನಂತರ ಇದೇ ವೆಂಕಣ್ಣನು ರಾಯರ ಮಂತ್ರಾಲಯದ ಬೃಂದಾವನ ಸ್ಥಾಪನೆಗೆ ಮುಖ್ಯ ಕಾರಣನಾದನು. ರಾಯರನ್ನು ಅನನ್ಯವಾಗಿ ನಂಬಿದರೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ.